ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಚೀವರ್ಸ್ ಕೋಚಿಂಗ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಶಾಲಾ ಮಕ್ಕಳಿಗೆ ಮತ್ತು ಪೋಷಕರಿಗೆ ಇದೊಂದು ವಿಶೇಷ ವಿಡಿಯೋ ಇದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಇದು ನವೋದಯ ಪ್ರವೇಶ ಪರೀಕ್ಷೆ ಬಗ್ಗೆ ಇದೆ. ಎಲ್ರಿಗೂ ಕೂಡ ಈ ಪ್ರೈವೇಟ್ ಸ್ಕೂಲ್ಸ್ ನಲ್ಲಿ ಅಂದ್ರೆ ಉನ್ನತ ಶಿಕ್ಷಣ ಕೊಡಬೇಕು ಅಂದ್ರೆ ಅತ್ಯುತ್ತಮ ಶಿಕ್ಷಣ ತಮ್ಮ ಮಕ್ಕಳಿಗೆ ಕೊಡಿಸ್ಬೇಕಂತ ಇರ್ತೀರಾ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕಾಸ್ಟ್ಲಿ ಫೀಸ್ ಇರುತ್ತೆ. ಸೊ ನಾನು ನಿಮಗೊಂದು ಹೇಳ್ತೀನಿ, ಒಂದು ಸರ್ಕಾರಿ ಶಾಲೆಯಲ್ಲೇ ಅತ್ಯುತ್ತಮ ಕೋಚಿಂಗ್ ಮೌಲ್ಯಾಧಾರಿತ ಶಿಕ್ಷಣವನ್ನ ಕೊಡಿಸಬಹುದು ಉಚಿತವಾಗಿ. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ, ಉಚಿತವಾಗಿ ಮೌಲ್ಯಾಧಾರಿತ ಶಿಕ್ಷಣವನ್ನ ನೀವು ಉನ್ನತ ಮಟ್ಟದ ಒಂದು ಶಾಲೆಯಲ್ಲಿ ಕೊಡಿಸಬಹುದು. ಆ ತರ ಒಂದು ಸ್ಕೂಲ್ ಯಾವುದು ಅಂತಂದ್ರೆ ಅದು ನವೋದಯ, ಜವಾಹರ್ ನವೋದಯ ವಿದ್ಯಾಲಯ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ಅದೇನು ಎಂದರೇನು, ಯಾವಾಗ ಎಕ್ಸಾಮ್ಸ್ ಇದಾವೆ, ಅದ್ ಯಾವ ತರ ಇರುತ್ತೆ, ಎಷ್ಟನೇ ತರಗತಿಗೆ ನಾವು ಹೋಗ್ಬೇಕು, ಅದರ ಎಲ್ಲದರ ಬಗ್ಗೆ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಹಾಗಾದ್ರೆ ಇನ್ನೇನು ತಡ ಮಾಡೋದು ಬೇಡ. ಸೊ ಮೊದಲನೇದಾಗಿ ನವೋದಯ ಅಂದರೇನು ಅಂತ ಹೇಳ್ಬಿಟ್ಟು ಒಂದು ತಿಳ್ಕೊಳ್ಳೋಣ. ನಂತರದಲ್ಲಿ ಎಷ್ಟು ನವೋದಯ ಶಾಲೆಗಳಿದಾವೆ, ಹಾಗೆ ಅದಕ್ಕೆ ಯಾವ ರೀತಿ ಪ್ರವೇಶವನ್ನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಜೊತೆಗೆ 2025-26ನೇ ಸಾಲಿಗೆ ತಮ್ಮ ಮಕ್ಕಳಿಗೆ ಈ ನವೋದಯ ಶಾಲೆಗೆ ನೀವು ಸೇರಿಸಬೇಕು ಅಂದ್ರೆ ಸೊ ಅದಕ್ಕೆ ಯಾವಾಗ ಪರೀಕ್ಷೆ ಇದೆ, ಪರೀಕ್ಷಾ ದಿನಾಂಕ ಇದೆ, ಅರ್ಜಿ ಯಾವ ರೀತಿ ಸಲ್ಲಿಸೋದು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಇದು ಸರಣಿ ವಿಡಿಯೋಗಳ ಮೊದಲನೇ ಭಾಗ ಆಗಿದೆ. ಮುಂದಿನ ವಿಡಿಯೋಗಳಲ್ಲಿ ನಾವು ಅದರ ಅರ್ಹತೆ ಏನಿರಬೇಕು, ಪರೀಕ್ಷಾ ಮಾದರಿ ಯಾವ ತರ ಇರುತ್ತೆ, ಸಂಪೂರ್ಣ ಪಠ್ಯಕ್ರಮ ಯಾವ ತರ ಇದೆ, ಯಾವ ಪುಸ್ತಕವನ್ನು ಓದಬೇಕು, ಹಾಗೆ ಯಾವ ರೀತಿ ತಯಾರಿ ನಡೆಸಬೇಕು ಅಂತ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀವಿ. ಸೊ ಎಲ್ಲರೂ ಕೂಡ ಈ ವಿಡಿಯೋ ಸರಣಿಯನ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ಈಗ ಇವತ್ತಿನ ಸಂಚಿಕೆಯಲ್ಲಿ ನಾವು ನವೋದಯ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಜವಾಹರ್ ನವೋದಯ ವಿದ್ಯಾಲಯ ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ, ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಶನ್ 1986ರ ಅನುಗುಣವಾಗಿ ಈ JNV ಗಳನ್ನ ಸ್ಥಾಪನೆ ಮಾಡಲಾಯಿತು ಸ್ನೇಹಿತರೆ. ಸೊ ಈ ನವೋದಯ ವಿದ್ಯಾಲಯ ಅನ್ನೋದು ಒಂದು ವಸತಿ ಶಾಲೆ, ಅಂದ್ರೆ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸೊ ಹಾಗಾದ್ರೆ ಎಷ್ಟು ನವೋದಯಗಳಿದಾವೆ ಅನ್ನೋದು ತಿಳ್ಕೊಳ್ಳೋದಾದ್ರೆ 27 ರಾಜ್ಯಗಳಲ್ಲಿ ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಂದ್ರೆ 27 ಸ್ಟೇಟ್ಸ್ ಮತ್ತು 8 ಯೂನಿಯನ್ ಟೆರಿಟರೀಸ್ ಅಲ್ಲಿ ನೀವು ಈ ನವೋದಯವನ್ನು ಮಾಡಬಹುದು. ಇದೊಂದು ವಸತಿ ಶಾಲೆಗಳಾಗಿದ್ದು ಅಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿದ್ದು ಇದೊಂದು ಸ್ವಾಯತ್ತ ಸಂಸ್ಥೆ ಆಗಿದೆ. ಹಾಗೇನೆ ಇದು ನವೋದಯ ಸಮಿತಿ ಮುಖಾಂತರ ಭಾರತ ಸರ್ಕಾರದ ಪರಿಪೂರ್ಣವಾಗಿ ಅದಕ್ಕೆ ಆರ್ಥಿಕ ನೆರವನ್ನ ನೀಡುತ್ತೆ. ಸೊ ಹಾಗಾಗಿ ಇದು ಗೌರ್ಮೆಂಟ್ ಶಾಲೆ ಆಗಿದೆ, ಸರ್ಕಾರಿ ಶಾಲೆ ಆಗಿದೆ ಸ್ನೇಹಿತರೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ಇನ್ನು ಹಾಗಾದ್ರೆ ಈ ನವೋದಯ ಶಾಲೆಗಳನ್ನ ನೀವು ಕೇಳಿರ್ತೀರಾ, ಇದಕ್ಕೆ ಹೋಗೋದು ಹೇಗೆ ಸರ್, ಮಕ್ಕಳನ್ನ ಈ ತರ ಶಾಲೆಗಳಿಗೆ ಉಚಿತ ಶಿಕ್ಷಣ ಅಂತ ಹೇಳ್ತಾ ಇದ್ದೀರಾ, ಅತ್ಯುನ್ನತ ಮಟ್ಟದ ಶಿಕ್ಷಣವನ್ನ ಕೊಡ್ತಾರೆ ಅಂತ ಹೇಳ್ತಿದ್ದೀರಾ, ಹಾಗಾದ್ರೆ ಇದಕ್ಕೆ ಹೋಗೋದು ಹೇಗೆ ಅಂತ ಹೇಳಿದ್ರೆ ಇದಕ್ಕೊಂದು ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆ ಹೆಸರೇ ನವೋದಯ ಪ್ರವೇಶ ಪರೀಕ್ಷೆ. ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. ಇದು ಸ್ನೇಹಿತರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, 6ನೇ ತರಗತಿಗೆ ಅಂದ್ರೆ ತಮ್ಮ ಮಕ್ಕಳು 5ನೇ ತರಗತಿಯಲ್ಲಿ ಈಗ ಇದ್ರೆ, ಯಾರ್ಯಾರು ಪೋಷಕರು ಮತ್ತೆ ಸ್ನೇಹಿತರು ನೋಡ್ತಾ ಇದ್ದೀರಾ, ಸೊ ಅವರೆಲ್ಲರೂ ಕೂಡ ತಮ್ಮ ಮಕ್ಕಳು 5ನೇ ತರಗತಿಯಲ್ಲಿ ಇದ್ರೆ ಅವರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ತಮ್ಮ 6ನೇ ತರಗತಿಯಿಂದ 12ನೇ ತರಗತಿ ತನಕನೂ ಕೂಡ ಉಚಿತವಾಗಿ ಕ್ವಾಲಿಟಿ ಎಜುಕೇಶನ್ ಅನ್ನ ನೀವು ನವೋದಯದಲ್ಲಿ ಪಡ್ಕೋಬಹುದು. ಸೊ ಅದಕ್ಕೆ ಈ ಪರೀಕ್ಷೆಯನ್ನ ಬರಿಬೇಕಾಗತ್ತೆ, ನವೋದಯ ಪ್ರವೇಶ ಪರೀಕ್ಷೆ. ಸೊ ಇದು 6ನೇ ತರಗತಿ ಮಕ್ಕಳಿಗಿದೆ. ಸೊ ಹಾಗಾದ್ರೆ ನವೋದಯ ಶಾಲೆಗೆ ಸೇರಿಸ್ತೀವಿ ಸರ್, ಅದು ಇಂಡಿಯನ್ ಗೌರ್ಮೆಂಟ್ದು ಅಂತ ಹೇಳ್ತಾ ಇದ್ದೀರಾ, ಏನಾದ್ರು ಹಿಂದಿಯಲ್ಲಿ ಹೇಳ್ಕೊಡ್ತಾರಾ ಸರ್ ಕ್ಲಾಸು ಅಂದ್ರೆ ಇಲ್ಲ ಸ್ನೇಹಿತರೆ. ಇಲ್ಲಿ ಅದನ್ನೇ ನಾನು ನಿಮಗೆ ಹಾಕಿದ್ದೀನಿ. 8ನೇ ತರಗತಿ ತನಕ ತಮ್ಮ ಒಂದು ರೀಜನಲ್ ಲ್ಯಾಂಗ್ವೇಜ್ ಏನಿದೆ, ಸೊ ಆ ರೀಜನಲ್ ಲ್ಯಾಂಗ್ವೇಜ್ ನಲ್ಲೇ ನಿಮಗೆ ಕ್ಲಾಸಸ್ ಅನ್ನ ಮಾಡಲಾಗುತ್ತೆ. ಉದಾಹರಣೆಗೆ ನೀವು ಕರ್ನಾಟಕದಲ್ಲಿದ್ದೀರಾ, ಶಿವಮೊಗ್ಗದಲ್ಲಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಇಲ್ಲಿನ ನೀವು ನವೋದಯಕ್ಕೆ ನೀವು ಸೇರಿಸಿದ್ರೆ ಇಲ್ಲಿನ ರೀಜನಲ್ ಲ್ಯಾಂಗ್ವೇಜ್ ಆದಂತಹ ಕನ್ನಡದಲ್ಲೇ ನಿಮಗೆ 8ನೇ ತರಗತಿ ತನಕ ಹೇಳ್ಕೊಡ್ತಾರೆ. 8ನೇ ತರಗತಿ ನಂತರದಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ ಅನ್ನ ಆಯ್ಕೆ ಮಾಡಿಕೊಂಡಂತ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ನಲ್ಲಿ ಶಿಕ್ಷಣ ಇದ್ರೆ, ಸೋಷಿಯಲ್ ಸ್ಟಡೀಸ್ ಅನ್ನ ಆಯ್ಕೆ ಮಾಡಿಕೊಂಡಂತ ವಿದ್ಯಾರ್ಥಿಗಳಿಗೆ ಹಿಂದಿಯಲ್ಲಿ ಶಿಕ್ಷಣ ಇರುತ್ತೆ ಅಂತ ಹೇಳ್ಬಿಟ್ಟು ಈ ನವೋದಯ ಶಾಲೆಗಳಲ್ಲಿ ನೀವು ಇದನ್ನ ತಿಳ್ಕೋಬಹುದು. ಸೊ ನಾನು ಹೇಳ್ದ ಹಾಗೇನೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು JNV ಯಲ್ಲಿ ತಮ್ಮ ಮದರ್ ಟಂಗ್ ನಲ್ಲೇ ಅಥವಾ ಪ್ರಾಂತೀಯ ರೀಜನಲ್ ಭಾಷೆಯಲ್ಲೇ ನಿಮಗೆ 8ನೇ ತರಗತಿ ತನಕ ಬೋಧನೆ ಮಾಡಲಾಗುತ್ತೆ. ನಂತರದಲ್ಲಿ ದೇರ್ ಆಫ್ಟರ್ ಇಂಗ್ಲಿಷ್ ಫಾರ್ ಮ್ಯಾಥಮ್ಯಾಟಿಕ್ಸ್ ಅಂಡ್ ಸೈನ್ಸ್ ಅಂದ್ರೆ ಗಣಿತ ಮತ್ತು ವಿಜ್ಞಾನದ ವಿಷಯವನ್ನು ತೆಗೆದುಕೊಂಡಂತ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಹೇಳಿಕೊಡಲಾಗುತ್ತೆ. ಸೋಷಿಯಲ್ ಸೈನ್ಸ್ ಅನ್ನು ತೆಗೆದುಕೊಂಡಂತ ವಿದ್ಯಾರ್ಥಿಗಳಿಗೆ ಹಿಂದಿಯಲ್ಲಿ ಶಿಕ್ಷಣವನ್ನ ತೆಗೆದುಕೊಳ್ಳಲಾಗತ್ತೆ ಅಂತ ಹೇಳ್ಬಿಟ್ಟು.
ಸೊ ಹಾಗಾದ್ರೆ ಸ್ನೇಹಿತರೆ ಇದರಲ್ಲಿ ಫೀಸ್ ಏನೂ ಇಲ್ವಾ ಸರ್, ₹1 ಇಸ್ಕೊಳೋದಿಲ್ವಾ ಸರ್ ಅಂತ ಅಂದ್ರೆ ಇದೆ ಸ್ನೇಹಿತರೆ. ಅದರ ಬಗ್ಗೆ ನೋಡಿ, ಜನವಿಗಳು ಅಂದ್ರೆ ಜವಾಹರ್ ನವೋದಯ ವಿದ್ಯಾಲಯಗಳ ವಿದ್ಯಾರ್ಥಿಗಳು ಕೇಂದ್ರ ಶಿಕ್ಷಣ ಮಂಡಳಿ ನಡೆಸುವ 10 ಮತ್ತು 12ನೇ ತರಗತಿಯ ಪರೀಕ್ಷೆನ ತೆಗೆದುಕೊಳ್ಳುವರು. ಸೊ ಇವ್ರು ಯಾವಾಗ ಬೋರ್ಡ್ ಎಕ್ಸಾಮ್ ಬರೆಯಲ್ವಾ ಸರ್ ಅಂತಂದ್ರೆ ಬೋರ್ಡ್ ಎಕ್ಸಾಮ್ ಬರೀತಾರೆ. ಹಾಗಾದ್ರೆ ಯಾವ ಬೋರ್ಡ್ ಎಕ್ಸಾಮ್ ಬರೀತಾರೆ ಅಂದ್ರೆ CBSE, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಏನಿದೆ ಅಲ್ವಾ, ಸೊ ಆ CBSE ನಡೆಸುವಂತಹ 10ನೇ ತರಗತಿ ಮತ್ತು 12ನೇ ತರಗತಿಯ 10th ಮತ್ತು 12th ಬೋರ್ಡ್ ಎಕ್ಸಾಮ್ಸ್ ಏನಿದೆ CBSE ನಡೆಸೋದು, ಅದನ್ನ ಈ ವಿದ್ಯಾರ್ಥಿಗಳು ತೆಗೆದುಕೊಳ್ತಾರೆ. ಅದ್ರ ಜೊತೆಗೆ ಉಚಿತ ಶಿಕ್ಷಣ ಕೊಡೋದ್ರ ಜೊತೆಗೆ ಊಟ ಕೊಡ್ತಾರೆ, ವಸತಿ ಕೊಡ್ತಾರೆ, ಸಮವಸ್ತ್ರ ಕೊಡ್ತಾರೆ, ಹಾಗೆ ಪಠ್ಯ ಪುಸ್ತಕಗಳನ್ನ ಕೊಡ್ತಾರೆ. ಸೊ ಇದರಿಂದ ಏನು ಎಲ್ಲವನ್ನು ಕೂಡ ಉಚಿತವಾಗಿ ಈ ತರ ಸ್ಟ್ಯಾಂಡರ್ಡ್ ಎಜುಕೇಶನ್ ಅನ್ನ ನೀವು ನವೋದಯದಲ್ಲಿ ಪಡ್ಕೋಬಹುದು. ಆ ತರ ನವೋದಯ ಶಾಲೆಗಳಿಗೆ ಹೋಗ್ಬೇಕಂದ್ರೆ ನೀವು ಪ್ರವೇಶ ಪರೀಕ್ಷೆಯನ್ನ ಬರೀಬೇಕು. ಸೊ ಹಾಗಾಗಿ ಇದು ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ. ಹಾಗಾದ್ರೆ ಸರ್ ₹1 ಇಲ್ವಾ ಅಂದ್ರೆ ಇದೇ ಸ್ನೇಹಿತರೆ. ನೋಡಿ, ನೀವು 9ನೇ ತರಗತಿ ನಂತರದಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ₹600 ತಿಂಗಳ ಫೀಸ್ ಅನ್ನ ಕಟ್ಟಬೇಕಾಗತ್ತೆ. ಅಗೇನ್ ಇದು SC ST ಗೆ, ಗರ್ಲ್ಸ್ಗೆ ಹಾಗೆ ಅಂಗವಿಕಲರಿಗೆ ಇರೋದಿಲ್ಲ, ಕೇವಲ ಉಳಿದ ವಿದ್ಯಾರ್ಥಿಗಳಿಗೆ ಇರುತ್ತೆ. ಸೊ ಅದನ್ನು ನೀವು ಗಮನಿಸಬಹುದು. ಇನ್ನು ಸರ್ಕಾರಿ ನೌಕರು ಹೊಂದಿರುವಂತಹ ಪೋಷಕರ ಮಕ್ಕಳಿಗೆ ₹1500 ಶುಲ್ಕ ಇರುತ್ತೆ. ಸೊ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅವರು ಈ ರೀತಿಯಾದಂತಹ ಕ್ವಾಲಿಟಿ ಎಜುಕೇಶನ್ ಅನ್ನ ಪಡ್ಕೋಬಹುದು. ಅವೆಲ್ಲ ಕೊಡುವಂತಹ ಶುಲ್ಕ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಅವರ ಏನು ನವೋದಯ ವಿದ್ಯಾಲಯ ವಿಕಾಸ ನಿಧಿ ಅಂತ ಹೇಳ್ಬಿಟ್ಟು ಇರುತ್ತೆ, ಅದು ಸ್ಟೂಡೆಂಟಿಗಾಗಿನೇ ಬಳಸ್ತಾರೆ. ಸೊ ಆ ಶುಲ್ಕ ಅಲ್ಲಿಗೆ ಹೋಗತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ಇನ್ನು ಈ ರೀತಿಯಾದಂಥ ಸ್ಕೀಮ್ ಯಾಕೆ ತಂದ್ರು ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ಅನ್ನೋದಾದ್ರೆ, ಸೊ ನೀವು ಸುಮಾರು ನವೋದಯ ಸ್ಕೂಲ್ ಬಗ್ಗೆ ಇದಕ್ಕೆ 4 ಉದ್ದೇಶಗಳಿದಾವೆ. ಸೊ ಅದನ್ನ ಕಲಿಯೋಣ. ಈ ಯೋಜನೆಯ ಉದ್ದೇಶ ಏನು ಅಥವಾ ಆಬ್ಜೆಕ್ಟಿವ್ಸ್ ಆಫ್ ದಿ ಸ್ಕೀಮ್ ಏನು ಅಂತ ಅಂದ್ರೆ, ಸೊ ನೋಡಿ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ಮಕ್ಕಳಿಗೆ ಅತ್ಯುನ್ನತ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥದ್ದು, ಹಾಗೆ ಅವರಿಗೆ ಸಂಸ್ಕೃತಿಯನ್ನು ಒಳಗೊಂಡಂತಹ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡುವಂಥದ್ದು, ಪರಿಸರೀಯ ಜಾಗೃತಿಯನ್ನು ಉಂಟು ಮಾಡೋದು, ಸಾಹಸ ಪ್ರವೃತ್ತಿಯನ್ನು ಬೆಳೆಸೋದು, ಶಾರೀರಿಕ ಶಿಕ್ಷಣವನ್ನು ಕೊಡೋದು, ಈ ರೀತಿಯಾದಂತಹ ಶಿಕ್ಷಣವನ್ನು ನವೋದಯದಲ್ಲಿ ಕೊಡಲಾಗುತ್ತೆ. ಸೊ ಅದೇ ರೀತಿ ನೋಡಿ, ನಿಮಗೆ ಇಂಗ್ಲಿಷ್ನಲ್ಲಿ ಇನ್ನೊಮ್ಮೆ ಹೇಳೋದಾದ್ರೆ, ಸೊ ನೋಡಿ, ಅವರಿಗೆ ಕಲ್ಚರಲಿ ಬೆಳೆಸುವಂಥದ್ದು, ಹಾಗೇನೆ ಎನ್ವಿರಾನ್ಮೆಂಟ್ ಅವೇರ್ನೆಸ್, ಅಡ್ವೆಂಚರ್ ಮತ್ತೆ ಫಿಸಿಕಲ್ ಎಜುಕೇಶನ್ ಅನ್ನು ಕೂಡ ಇದರಲ್ಲಿ ನೀಡಲಾಗುತ್ತೆ. ಮತ್ತೆ ತುಂಬಾ ಇಂಪಾರ್ಟೆಂಟು, ಇದರಲ್ಲಿ 3 ಭಾಷೆಗಳಲ್ಲಿ ಓದ್ತಾರೆ ಮತ್ತೆ ಬರೆಯೋದಕ್ಕೆ ಅದನ್ನ ಕಲಿಸ್ಕೊಡ್ತಾರೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇವು 2 ಉದ್ದೇಶ ಇತ್ತು ಯಾವ್ದು ನವೋದಯ ಶಿಕ್ಷಣದ್ದು. ಇನ್ನು ಒಂದು ವಿಶೇಷವಾಗಿ ಹೇಳೋದಾದ್ರೆ, ಈ ನವೋದಯ ಶಿಕ್ಷಣದಲ್ಲಿ ಸ್ನೇಹಿತರೆ 9ನೇ ತರಗತಿಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕನ್ನಡ ಹಿಂದಿ ಮಾತನಾಡುವಂತಹ ರಾಜ್ಯಗಳಿಗೆ ಹಿಂದಿ ಮಾತನಾಡದ ಮಕ್ಕಳಿಗೆ ಕಳಿಸ್ಕೊಡ್ತಾರೆ, ಹಾಗೆ ಹಿಂದಿ ಮಾತನಾಡುವ ವಿದ್ಯಾರ್ಥಿಗಳಿಗೆ ಹಿಂದಿ ಮಾತನಾಡದ ರಾಜ್ಯಗಳಿಗೆ ಕಳಿಸಿಕೊಡ್ತಾರೆ. ಸೊ ಹಾಗೆ ಮಾಡೋದ್ರಿಂದ ಭಾವೈಕ್ಯತೆಯನ್ನು ಮೂಡಿಸುವ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಂತಹ ಕೆಲಸವನ್ನ ಈ ನವೋದಯ ಶಿಕ್ಷಣ ಸಂಸ್ಥೆ ಮಾಡುತ್ತೆ. ಕೇವಲ 1 ವರ್ಷದ ಮಟ್ಟಿಗೆ, ಅಂದ್ರೆ ಈಗ 9ನೇ ತರಗತಿಗೆ ವಿದ್ಯಾರ್ಥಿ ಬಂದಾಗ ಅವರು ಈಗ ಹಿಂದಿ, ಈಗ ಇವರು ಕನ್ನಡದಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ, ಕರ್ನಾಟಕದಲ್ಲಿ ನೀವು ಹಿಂದಿ ಮಾತಾಡಲ್ಲ, ಹಾಗಾದ್ರೆ ನೀವು ಹಿಂದಿ ಮಾತನಾಡುವಂತಹ ರಾಜ್ಯಕ್ಕೆ ನಿಮ್ಮನ್ನ ಕಳಿಸಿಕೊಡ್ತಾರೆ. ನಂತರದಲ್ಲಿ ನೀವು ಮತ್ತೆ ಹಿಂತಿರುಗಬಹುದಾಗತ್ತೆ. ಸೊ ಹಾಗಾಗಿ ಈ ರೀತಿಯಾದ ಮಾಡೋದ್ರಿಂದ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಂತಹ ಕೆಲಸ ಈ ನವೋದಯ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗೇನೆ ಅದನ್ನ ಸ್ಟೂಡೆಂಟ್ ಮೈಗ್ರೇಷನ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಅದೊಂದು. ಮತ್ತೆ ಇದು ಪ್ರತಿಯೊಂದೂ ಜಿಲ್ಲಾ ಮಟ್ಟದಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ ಇವಾಗ. ಸೊ ನಾವು ಎಷ್ಟು ಶಾಲೆಗಳಿದಾವೆ ಅಂತ ಈಗ ಮುಂದಿನ ಸ್ಲೈಡ್ಗಳಲ್ಲಿ ನೋಡ್ತಾ ಹೋಗೋಣ. ಇದನ್ನ ಪ್ರತಿಯೊಂದು ಜಿಲ್ಲಾವಾರು ಇದನ್ನ ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ 27 ರಾಜ್ಯಗಳಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೊ ಇದನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಥಾಪನೆ ಮಾಡ್ತಾ ಹೋಗಿದ್ದಾರೆ. ಇದುವರೆಗೂ ಅಂದ್ರೆ ಈಗಿನ ಒಂದು ಈ ಹೊಸ ನೋಟಿಫಿಕೇಶನ್ ಪ್ರಕಾರ ಹೇಳೋದಾದ್ರೆ 653 ನವೋದಯ ವಿದ್ಯಾಲಯಗಳಿದಾವೆ. ಮತ್ತೆ ಎಷ್ಟು ಜನಂಗೆ ಕರ್ಕೋತಾರೆ ಸರ್ ಇವರು? ಯಾಕಂದ್ರೆ ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಇರುವಂತದ್ದು. ಸೊ ಹಾಗಾಗಿ ಈ ತರ ಸ್ಟ್ಯಾಂಡರ್ಡ್ ಒಂದು ಕ್ವಾಲಿಟಿ ಎಜುಕೇಶನ್ ಅನ್ನ ಕೊಡಬೇಕಾದ್ರೆ ಮಿನಿಮಮ್ ಸ್ಟ್ರೆಂತ್ ಎಷ್ಟಿದೆ ಅಂತ ಹೇಳೋದಾದ್ರೆ, ಸೊ ನೋಡಿ, 80 ವಿದ್ಯಾರ್ಥಿಗಳಿಗೆ 6ನೇ ತರಗತಿಗೆ ಏನು ತಗೊಳ್ತಾರಲ್ವಾ, 80 ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗತ್ತೆ. ಆದ್ರೆ ನೀವು ಇಲ್ಲಿ ಗಮನಿಸಬಹುದು, ಆ ಸಂಖ್ಯೆಯನ್ನ
ಮತ್ತಕ್ಕೂ ಕೂಡ ಇಳಿಸ್ಬೋದು ಸ್ಕೂಲಿನ ಒಂದು ಮ್ಯಾನೇಜ್ಮೆಂಟ್ ಪ್ರಕಾರ. ಹಾಗೇನೆ ಆ ಪ್ರವೇಶ ಪರೀಕ್ಷೆನ ರದ್ದತಿ ಮಾಡುವಂಥದ್ದು, ಅಡ್ಮಿಷನ್ಸ್ ಅನ್ನ ಕ್ಯಾನ್ಸಲ್ ತಡೆ ಹಿಡಿಯುವಂಥದ್ದು ಎಲ್ಲ ಅಧಿಕಾರ ನವೋದಯ ಸಮಿತಿಗೆ ಇರುತ್ತೆ. ಸೊ ಕನಿಷ್ಠ ಪಕ್ಷ 80 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನವೋದಯ 6ನೇ ತರಗತಿಗೆ ಅಡ್ಮಿಷನ್ಸ್ ಸಿಗ್ತಾ ಹೋಗುತ್ತೆ. ಇನ್ನು ಶಾಲೆ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ನಾನು ಇಲ್ಲಿ ಪಟ್ಟಿ ಕೊಟ್ಟಿದ್ದೀನಿ ಯಾವ ರೀತಿ ಏನು ಶಾಲೆಗಳಿದಾವೆ ಯಾವ ರಾಜ್ಯದಲ್ಲಿ ಅಂತ. ಪ್ರತಿಯೊಂದು ಜಿಲ್ಲಾವಾರು ಸ್ಥಾಪನೆ ಮಾಡಿದ್ದಾರೆ. ಒಂದು 6 ಜಿಲ್ಲೆಗಳಲ್ಲಿಲ್ಲ, ಯಾವುದರಲ್ಲಿ 100% ಅರ್ಬನ್ ಪಾಪ್ಯುಲೇಷನ್ ಇದೆ ಅಂತಹ ಜಿಲ್ಲೆಗಳಿಗೆ ಕೊಟ್ಟಿಲ್ಲ ನವೋದಯವನ್ನ. ಸೊ ಡೆಲ್ಲಿ ಆಗಿರ್ಬೋದು, ನಿಮಗೆ 2-3 ನಗರಗಳನ್ನು ಬಿಟ್ಟರೆ ಮುಂಬೈ ಆಗಿರ್ಬೋದು, ಸಬರ್ಬನ್ ಮುಂಬೈ ಆಗಿರ್ಬೋದು, ಈ ರೀತಿ ಒಂದು 100% ಅರ್ಬನ್ ಅಂತ ಏನು ಗುರುತಿಸಿದ್ದಾರೆ ಅಂಥದಕ್ಕೆ ನವೋದಯವನ್ನು ಕೊಟ್ಟಿಲ್ಲ. ಅದು ಬಿಟ್ಟು ಆ ನವೋದಯ ಶಾಲೆಗಳನ್ನು ನೀವು ನೋಡ್ಬೋದು ಅಂತ ಹೇಳ್ಬಿಟ್ಟು. ಸೊ ನಾವು ಇಲ್ಲಿ ಎಲ್ಲ ರಾಜ್ಯಗಳಲ್ಲಿ ಇದೆ. ಸೊ ನಾವು ಕರ್ನಾಟಕ ನೋಡೋದಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ 31 ಇದೆ. ಸೊ ಇಲ್ಲಿ 2 ಸ್ಟಾರ್ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ. ಸ್ಟಾರ್ ಮಾರ್ಕ್ ಏನಕ್ಕೆ ಅಂದ್ರೆ SC ST ಗಂತಾನೆ ಮೀಸಲಿಟ್ಟಿರುವಂತಹ ಒಂದು ಜನಸಂಖ್ಯಾ ಆಧಾರಿತದ ಮೇಲೆ ಒಂದು ಹೊಸ ನವೋದಯವನ್ನು ಕೊಟ್ಟಿರುವಂತದ್ದು. ಸೊ ಒಟ್ಟಾರೆ 31 ಶಾಲೆಗಳು ನಮ್ಮ ಕರ್ನಾಟಕದಲ್ಲಿದೆ. ಪ್ರತಿ ಜಿಲ್ಲೆವಾರು ನೀವು ಒಂದು ನವೋದಯ ಶಾಲೆಯನ್ನ ನೀವು ನೋಡ್ಬೋದು. ಸೊ ಒಟ್ಟಾರೆ 653 ಶಾಲೆಗಳನ್ನ ನೀವು ಭಾರತದಲ್ಲಿ ನವೋದಯದಲ್ಲಿ ನೋಡ್ಬೋದು. ಈಗ ಈ ಸಂಚಿಕೆಯ ಒಂದು ಕಡೆಯ ಒಂದು ಘಟ್ಟಕ್ಕೆ ಬಂದಿದ್ದೇವೆ. ಸೊ ಹಾಗಾದ್ರೆ ಸರ್, ಈಗ ನವೋದಯಕ್ಕೆ ನಮ್ಮ ಮಕ್ಕಳಿಗೆ ಸೇರಿಸ್ಬೇಕು, ಯಾರು 5ನೇ ತರಗತಿ ಮಕ್ಕಳನ್ನ ಪೋಷಕರು ನೋಡ್ತಾ ಇದ್ದೀರಾ, ಮಕ್ಕಳು ನೋಡ್ತಾ ಇದ್ದೀರಾ. ಸೊ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಏನಂತ ಅಂದ್ರೆ ನೋಡಿ, ಈಗ ಅರ್ಜಿ ಓಪನ್ ಆಗಿದೆ. ನವೋದಯ ಶಾಲೆಯ ಅರ್ಜಿ ಅಪ್ಲಿಕೇಶನ್ ಓಪನ್ ಆಗಿದೆ. ಇದರ ಕೊನೆಯ ದಿನಾಂಕ ಯಾವುದಿದೆ ಅಂತ ಹೇಳಿದ್ರೆ 16 ಸೆಪ್ಟೆಂಬರ್ 2024 ಕೊನೆಯ ದಿನಾಂಕ ಇದೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ. ಸೊ ಎಲ್ರಿಗೂ ಕೂಡ ದಯವಿಟ್ಟು ಈ ವಿಚಾರವನ್ನ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರೆ 16th ಸೆಪ್ಟೆಂಬರ್ ಲಾಸ್ಟ್ ಡೇಟ್ ಇದೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ತಮ್ಮ ಮಕ್ಕಳನ್ನ 6ನೇ ತರಗತಿಗೆ ನವೋದಯಕ್ಕೆ ಅಡ್ಮಿಷನ್ ಮಾಡ್ಬೇಕಂತ ಇದ್ರೆ ಸೊ ನೀವು 16 ಸೆಪ್ಟೆಂಬರ್ 2024 ಒಳಗೆ ನವೋದಯ ವೆಬ್ಸೈಟ್ ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಹಾಗಾದ್ರೆ ಪರೀಕ್ಷೆ ಯಾವಾಗಿದೆ ಸರ್ ಅಂತ ಅಂದ್ರೆ ಈ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಅಥವಾ ಪ್ರವೇಶ ಪರೀಕ್ಷೆ ಅಂತ ಏನ್ ಹೇಳ್ತೀವಿ, ಇದು 18 ಜನವರಿ 2025 ಶನಿವಾರದಂದು ಇರುತ್ತೆ. ಸೊ ಸುಮಾರು ಸಮಯ ಇರುತ್ತೆ ಮಕ್ಕಳಿಗೆ ಓದಲಿಕ್ಕೆ. ಸೊ ಹಾಗಾಗಿ ತಯಾರಿಯನ್ನು ನಡೆಸಬಹುದು. ನಾವು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಂತಾ ಬರ್ತೀವಿ. ಸೊ ನಮ್ಮನ್ನ ಇದೇ ರೀತಿ ಫಾಲೋ ಮಾಡ್ತಾ ಇರಿ. ಅಚೀವರ್ಸ್ ಕೋಚಿಂಗ್ ಸಂಸ್ಥೆ 2015ರಿಂದನೂ ಕೂಡ ಎಲ್ಲ ರೀತಿಯಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಉನ್ನತ ಮಟ್ಟದ ಕೋಚಿಂಗ್ ಅನ್ನು ನೀಡ್ಕೋತಾ ಬಂದಿದೆ. ಸ್ಟೇಟ್ ಗೌರ್ಮೆಂಟ್ನಲ್ಲಿ KS, PSI, PC, SD, FDA ಆಗಿರ್ಬೋದು, ಅದೇ ರೀತಿ KCET, ನೀಟ್, JEE ಆಗಿರ್ಬೋದು, ಅಗ್ರಿಕಲ್ಚರ್ ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ನಮ್ಮ ಅಕಾಡೆಮಿಕ್ ಎಕ್ಸಾಮ್ಸ್ ಅಂತ ಕರೆಯುವಂತಹ PGCET, ಡಿಪ್ಲೊಮೊ CET ಆಗಿರ್ಬೋದು. ಇನ್ನು ಬ್ಯಾಂಕಿಂಗ್, ರೈಲ್ವೇಸ್, SSC ಕ್ಷೇತ್ರದಲ್ಲಿ ಕೂಡ ಅತ್ಯುತ್ತಮ ರಿಸಲ್ಟ್ ಅನ್ನು ನಾವು ತೆಗೆದುಕೊ ಬಂದಿದ್ದೇವೆ. ಸೊ ಇದರ ಹೊಸ ಬ್ಯಾಚ್ಗಳ ನೋಂದಣಿಗಾಗಿ ನೀವು ನಮ್ಮನ್ನ ಭೇಟಿ ನೀಡಬಹುದು. ಸೊ ಇದು ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್, ಮೊದಲನೇ ಕ್ರಾಸ್ ನಲ್ಲಿ ಸತತ 10 ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸ್ಕೊತಾ ಬಂದಿದ್ದೇವೆ. ಅಥವಾ ನಮಗೆ ಎನ್ಕ್ವೈರಿ ಮಾಡೋದಾಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಈ ನಂಬರ್ಗೆ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಹೋಗೋಣ. ಸೊ ಅಲ್ಲಿವರೆಗೂ ಧನ್ಯವಾದಗಳು.